ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿ, ಹುಣಸೆಹಾಳ ಫ್ಯಾಕ್ಟ್ರಿ ಅಲ್ಲಿ ಪರಿಸರ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ, ನೋಟಿಸ್ ಜಾರಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಪರಿಸರ ಅಧಿಕಾರಿಗಳು ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದಿಲ್ಲ. ಮೊದಲು ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತೆಗೆದುಕೊಳ್ತಾರೆ. ಜಿಲ್ಲಾಧಿಕಾರಿಗಳು ಕೂಡ ಧೈರ್ಯದಿಂದ ಪರ್ಮಿಷನನ್ನು ಕೊಟ್ಟಿದ್ದಾರೆ. 16/1/2026 ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ಕಣ್ಣಲ್ಲಿ ಧೂಳು ಬೀಳ್ತಾ ಇದೆ. ಕೆರೆಗಳಲ್ಲಿ ಈ ಫ್ಯಾಕ್ಟ್ರಿ ನೀರನ್ನು ಬಿಡ್ತಾ ಇದ್ದಾರೆ. ಪರಿಸರ ಎಲ್ಲ ಹಾಳಾಗಿದೆ. ದನಕರುಗಳಿಗೆ ನೋವುಗಳು ಉಂಟಾಗ್ತಾ ಇದ್ದಾವೆ. ಅಲ್ಲಿ ಭೂಮಿ ಹದಗೆಡ್ತಾ ಇದೆ. ಇದೊಂದು ಆರೋಪವನ್ನು ಅಲ್ಲಿ ರಮೇಶ್ ಬೆಳ್ಕೊಡನವರು ಕಂಪ್ಲೇಂಟ್ ಮಾಡಿದರು. ಇಂಥ ರಮೇಶ್ ಬೆಳ್ಕೊಡ ಅಂತ ಊರಾಗಿ ಇರಬೇಕು ಅಂದಾಗ ಮಾತ್ರ ಇಂಥ ಒಬ್ಬ ಪ್ರಭಾವಿ ವಿರುದ್ಧ ಅರ್ಜಿ ಹಾಕಲಿಕ್ಕೆ ಸಾಧ್ಯ ಇದೆ. ಡಿ ಸಿ ಅವರು ಭಾಳ ಉತ್ತಮವಾದ ಕೆಲಸವನ್ನು ಮಾಡಿದರು. ಇನ್ನು ಚಿಕ್ಕೋಡಿ ಪರಿಸರ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಅದನ್ನು ಮುಂದುವರಿಸ್ತಾರೆ ಕಾದು ನೋಡಬೇಕು. ಯಾಕಂದರೆ ಅಲ್ಲಿ 2000 ಇದು ಪ್ರಾರಂಭ ಆಯ್ತು ಅಂದ್ರೆ 25 ವರ್ಷ ಸುಮ್ಮನೆ ಗಪ್ಕೋತಾರೆ ಜನ. ಅಂದರೆ ಯಾರೂ ವಿಚಾರಣೆ ಮಾಡಿಲ್ಲ. ಯಾರೂ ವಿಚಾರ ಮಾಡಿದರೂ ಕೂಡ ಅದು ಆಗೇನೇ ಇಲ್ಲ. ಯಾಕಂದರೆ ಪ್ರಭಾವಿಗಳಿವರು ಬೆಳಗಾವಿ ಜಿಲ್ಲೆ ಇಂಥ ಪ್ರಭಾವಿಗಳು ಭಾಳ ಅದಾರ. ಆದರೆ ಕಾನೂನು ಮುಂದೆ ಇವರು ಯಾರೂ ಅಲ್ಲವೇ ಅಲ್ಲ. ಕಾನೂನನ್ನು ನಾವು ಉಪಯೋಗ ತೆಗೆದುಕೊಳ್ಬೇಕು. ಹ್ಯೂಮನ್ ರೈಟ್ ಕಮಿಷನ್ಗೆ ಹೋದರು, ಅಲ್ಲಿ ಜನ ಅನೇಕ ಬಾರಿ ಅರ್ಜಿಯನ್ನು ಕೊಟ್ಟಿದ್ರು ಕೂಡ ಕೆಲಸ ಆಗಿರಲಿಲ್ಲ. ಈಗ ನೋಟಿಸ್ ಕೊಟ್ಟಿದ್ದಾರೆ, ಮುಂದೆ ಏನಾಗ್ತೈತೆ ಕಾದು ನೋಡಬೇಕು. ಇನ್ನು ಪ್ರಭಾಕರ್ ಕೋರೆ ಅವರು ಕೂಡ ಶಿವಶಕ್ತಿ ಸಕ್ಕರೆ ಫ್ಯಾಕ್ಟ್ರಿ ಅಲ್ಲಿಯೂ ಕೂಡ ಹೊಲಗಳಿಲ್ಲಿ ಜಮೀನುಗಳಲ್ಲಿ ನೀರು ಬಿಡ್ತಾ ಇದ್ದಾರೆ, ಜೌಳು ತಿಂತಾ ಇದೆ, ಮನೆಗಳ ಮೇಲೆ ಧೂಳು ಬೀಳ್ತಾ ಇದೆ. ಅಲ್ಲಿಯೂ ಕೂಡ ಮಕ್ಕಳಿಗೆ ತೊಂದರೆ ಆಗ್ತದೆ, ಸಾರ್ವಜನಿಕ ತೊಂದರೆ ಆಗ್ತದೆ. ಅಲ್ಲಿ ಪರಿಸರ ಇಲಾಖೆ ಅಧಿಕಾರಿಗಳು ಅಲ್ಲಿ ಕೂಡ ಗಮನ ಹರಿಸಬೇಕು. ಇನ್ನು ಶ್ರೀಮಂತ್ ಪಾಟೀಲ್ದ ಅವರು ಕೂಡ ಭೂಮಿಯನ್ನು ಹಾಳು ಮಾಡಿದ್ದಾರೆ. ಹೊಳೆಗಳಿಗೆ ಹಳ್ಳಗಳಿಗೆ ನೀರನ್ನು ಬಿಡ್ತಾ ಇದ್ದಾರೆ, ಫ್ಯಾಕ್ಟ್ರಿ ನೀರನ್ನು ಬಿಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಫ್ಯಾಕ್ಟ್ರಿ ಎಷ್ಟಿವೆ ಅಷ್ಟೆಲ್ಲ ಪರಿಸರ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಡಬೇಕು, ಸ್ವಯಂ ದೂರು ದಾಖಲಿಸ್ಕೊಳ್ಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ, ಪತ್ರಿಕೆಯಲ್ಲಿ ಬಂದಾಗ ನೀವು ಸುಮ್ಮನೆ ಇರಬಾರ್ದು. ಸ್ವಯಂ ದೂರು ದಾಖಲಿಸ್ಕೊಂಡು ನೀವು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಬೇಕು. ಇನ್ನು ಪ್ರಭಾವಿಗಳು ಸಾಕಷ್ಟು ಜನ ಇದ್ದಾರೆ. ಆ ಪ್ರಭಾವಿಗಳ ವಿರುದ್ಧ ಕಾನೂನು ಅಸ್ತ್ರವನ್ನು ರಮೇಶ್ ಬೆಳ್ಕೊಡೆಯನ್ನು ಮಾಡಿದ್ದಾನೆ. ಆ ರೀತಿ ನೀವು ಮಾಡಬೇಕು. ನಿಮ್ಮದೇನಾದ್ರು ಕಂಪ್ಲೇಂಟ್ ಇದ್ದರೆ ನಮಗೆ ಹೇಳ್ರಿ, ನಮಗೂ ವಿವರಣೆ ಕೊಡ್ರಿ, ನಾವು ಕೂಡ ಗಮನ ಹರಿಸ್ತೇವೆ. ಇದು 3 ಫ್ಯಾಕ್ಟ್ರಿ ಅಲ್ಲ, ಎಲ್ಲರೂ ಇದನ್ನೇ ಮಾಡ್ತಾಯಿದ್ದಾರೆ. ಪರಿಸರ ಇಲಾಖೆಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತೊಗೋದು, ಇವ್ರು ತಮ್ಮ ದಂಧೆಯನ್ನು ಪ್ರಾರಂಭ ಮಾಡೋದು. ಯಾಕಂದರೆ ಕಣ್ಣಲ್ಲಿ ಧೂಳು ಬೀಳ್ಬೇಕಾದ್ರೆ ಅದೇನು ಚಿಮ್ನಿ ಇದೆ ಅದನ್ನು ಎತ್ತರ ಮಾಡಬೇಕು. ಇಡೀ ದಿವಸ ಯಾರೂ ಎತ್ತರ ಮಾಡಿಲ್ಲ. ಹೀರಾ ಶುಕರ್ ಫ್ಯಾಕ್ಟ್ರಿದ್ದು ಅದಾಗಿತ್ತು. ಅದು ರಮೇಶ್ ಕತ್ತಿ ಅವರು ಅದನ್ನು ಎತ್ತರ ಮಾಡಿ ಉಳಿಸಿದರು. ಜನರ ಕಣ್ಣಲ್ಲಿ ಧೂಳು ಬೀಳ್ತಾಯಿತ್ತು. ಒಟ್ಟಾರೆ ಪರಿಸರ ಅಧಿಕಾರಿಗಳೇನು ಕ್ರಮ ಕೈಗೊಳ್ಳೋದು ಅವ್ರಿಗೊಂದು ಹ್ಯಾಂಡ್ಸಪ್ ಅಂತ ಹೇಳಲೇಬೇಕಾಗ್ತದೆ. ಏನು ಎಂಸ್ಯಾಂಡ, ನೈಟ್ರೇಟ, ನಂತರ ಅಕ್ರಮ ಮುಳ್ಳುಗಾರಿಕೆ ಇದು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಬಾಲಚಂದ್ರ ಜಾರಕಿಹೊಳಿ ಎಂಸ್ಯಾಂಡದಲ್ಲಿ ಎತ್ತಿದ ಕೈ. ನಂತರ ಅವರು ಅನೇಕ ಕೆರೆಗಳನ್ನು ಕೂಡ ಖಾಲಿ ಮಾಡಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಆದರೆ ಅಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅರಬಾವಿಯಲ್ಲಾಗಲಿ ಅಥವಾ ಗೋಕಾಕದಲ್ಲಾಗಲಿ ಅಲ್ಲಿ ಅಷ್ಟೇ ಅಲ್ಲ, ಎಲ್ಲ ಎಲ್ಲೆಲ್ಲಿ ಪ್ರಭಾವಿಗಳಿದ್ದಾರೆ ಅವ್ರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಅವರನ್ನು ಸಿಲೆಕ್ಷನ್ ಮಾಡಿ ಇವ್ರು ತಂದಿರ್ತಾರೆ. ಮಿನಿಟ್ ಒಂದಿದೆ ಅಂದರೆ ಈ ಅಧಿಕಾರಿಗಳು ಕೂಡ ದಿಟ್ಟ ಕ್ರಮವನ್ನು ಕೈಗೊಂಡ್ರೆ ಒಂದು ಜಿಲ್ಲೆಗೆ ಹೆಸರು ಬರ್ತದೆ. ಅದು ಈ ರಾಜಕಾರಣಿಗಳು ಸಂಪತ್ತನ್ನು ಇದೇ ರೀತಿ ಮಾಡ್ತಾಯಿದ್ದಾರೆ. ಒಟ್ಟಾರೆ ಹುಣಸೆಹಾಳ ಫ್ಯಾಕ್ಟ್ರಿ ಮೇಲೆ ಕ್ರಮ ಜರುಗಿಸಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಶಿವಶಕ್ತಿ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಅತನಿದೇನಿದೆ ಶ್ರೀಮಂತ್ ಪಾಟೀಲ್ದ ಅದರ ಮೇಲೂ ಸಹಿತ ಕ್ರಮ ಜರುಗಿಸುವಂತ ಹೇಳ್ತಾ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಡಿ ಸಿ ಅವರು ಪರಿಶೀಲನೆ ಮಾಡಬೇಕು ಅಂತ ಸ್ವಯಂ ದೂರು ದಾಖಲಿಸ್ಕೊಳ್ಬೇಕು. ಯಾಕಂದ್ರೆ ಪರಿಸರ ಇಲಾಖೆ ಅಧಿಕಾರಿಗಳು ನೀವು ಅತ್ಯಂತ ಮಹತ್ವವಂತ ಕಾರ್ಯವನ್ನು ಮಾಡಬೇಕಾಗ್ತದೆ. ನಂತರ ಇಲ್ಲಿ ಗಣಿ ಮತ್ತು ಭೂಗರ್ಭ ಇಲಾಖೆ ಅಧಿಕಾರಿಗಳು ಅವರು ಕೂಡ ಹಪ್ತಾ ತೆಗೆದುಕೊಂಡು ಸುಮ್ಮನೆ ಬರ್ತಾಯಿದ್ದಾರೆ. ಪ್ರಭಾವಿಗಳ ವಿರುದ್ಧ ಯಾವುದೇ ಕ್ರಮವನ್ನು ಜರುಗಿಸ್ತಾ ಇಲ್ಲ. ಇದನ್ನು ಡಿ ಸಿ ಅವರು ಕೂಡ ಗಮನಿಸಬೇಕು. ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚುವಾಗಲಿ. ನಮಸ್ಕಾರ.